ಈ ಸಂಬಂಧದಲ್ಲಿ ಒಂದು ಹಾಡು ನೆನಪಾಗ್ತದೆ. ಯಾಕೆ ನಾವು ಪ್ರಶಸ್ತಿ ಪುಸ್ತಕದಲ್ಲಿ ಬರುವಂತಹ ಒಂದು ನುಡಿ ಹಾಡಬೇಕಾದ ಒಂದೇ ಹಾಗಾಗಿ ಎಲ್ಲರೂ ಜಾಣನಾದರ ನೀನು ಬಿಡಿಸುವವರು, ಜಾಣನಾದರ ನೀನು ಬಿಡಿಸುವವರು ನನ್ನ ಗೆಳೆಯ ಬಂಗಾರವಾದ ಕಡೆಗೆ ಸ್ಮರಿಸುವರು. ಇದು ಜನಪದ. ಜಾನಪದ ಅದನ್ನ ಪ್ರಸ್ತುತಪಡಿಸುವಂತಹ ಒಂದು ವಿಧಾನ ಇದೆಯಲ್ಲ, ಕಲೆ ಇದೆಯಲ್ಲ, ಅದು ಜಾನಪದ ಆಗ್ತದೆ. ಜನಪದ ಅಕ್ಷರದ ನುಡಿಗಟ್ಟು, ಆ ನುಡಿಗಟ್ಟನ್ನ ಪ್ರದರ್ಶನ ಮಾಡುವ ಕಲೆಗೆ ಜಾನಪದ ಅಂತ ನಾವು ಹೇಳಬೇಕು. ನಮ್ಮ ಶ್ರೀಕಾಂತ್ ಚಂದೋಳಿಯವರು ಇದರಲ್ಲಿ ಎಲೆಯನ್ನ ಹಿಂದೂಸ್ತಾನಿ ಸಂಗೀತಗಳಲ್ಲಿ ಅವರು ಮಾಡಿಕೊಂಡಿದ್ದಾರೆ. ಅದಕ್ಕೆ ನಾವು ಒಳ್ಳಿಕೊಡ್ತೇವೆ. ಹಾಗಾದ್ರೆ ಹೇಗಿರ್ತದ ಬಂಗಾರದ ಕಡಗ ಕೊಡಿಸೇನೋ, ಇದು ಜಾನಪದ. ಅದೇ ಜನಪದ ಆದರೆ ಪ್ರಾರಂಭವಾಗಿ ಹೇಳ್ತಾರಲ್ಲ, ಅದು ಜಾನಪದ. ಬಹುತೇಕ ಶ್ರೀಕಾಂತ್ ಗುರುರಾಜ್ ಚಂದ್ರಿಯವರು ಉಪನ್ಯಾಸಕರಾಗಿ ಜನಪದ ಸಾಹಿತ್ಯ, ಜಾನಪದ ಗಾಯಕ ಇವು ಎರಡೂ ಇದ್ದಾರೆ. ಆ ಕಾರಣದಿಂದ ಅವರು ತಿರುಪತಿ ಹೀಗಿದೆ. ಎನ್ನೇ ತಿರುಗನ್ನು ಹಿಂದೂಸ್ತಾನಿ ಸಂಗೀತದಲ್ಲಿ ನುಡಿಸಿದ್ದಾರೆ. 800ಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳಲ್ಲಿ ಅವರು ನಡೆಯುವ ಕಾರ್ಯಕ್ರಮಗಳಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಜನಪದ ಮತ್ತು ಭಕ್ತಿಗೀತೆಗಳನ್ನು ರಚಿಸಿ ಧ್ವನಿ ಸ್ಟುಡಿಯೋಗಳಲ್ಲಿ ಅಳವಡಿಸಿ ಹಾಡಿದ್ದು ಕೂಡ 1993ರಲ್ಲಿ ವಿಜಯಪುರದ ನವರಸಪುರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ 2003ರಲ್ಲಿ ಕಾಲೇಜು ವಿಧಾನದಲ್ಲಿ ಜಿಲ್ಲೆಗೆ ಮೊದಲ ಸ್ಥಾನವನ್ನು ಪಡೆದಿದ್ದಾರೆ. ಭಾರತದ ಶರದೋತ್ಸವ ಕಾರ್ಯಕ್ರಮ, 2006ರಲ್ಲಿ ಯುವಜನ ಕಾರ್ಯಕ್ರಮ, ಪರಿಸರ ರಕ್ಷಣೆ, ಏಡ್ಸ್ ಜಾಗೃತಿ ಕಾರ್ಯಕ್ರಮ, ಪಲ್ಸ್ ಪೋಲಿಯೋ, ರಾಷ್ಟ್ರೀಯ ಭಾರತೀಯತೆ, ಶಿಕ್ಷಕರ ದಿನಾಚರಣೆಯ ಜನಸಂಖ್ಯಾ ನಿಯಂತ್ರಣ, ಭಾವೈಕ್ಯತೆ, ಹೀಗಾಗಿ ರಘುವರ್ತಿಯವರು ಜಾಗೃತಿ ತಗೊಂಡಿದ್ದಾರೆ. 4 ವರ್ಷ ಗೋರ್ಡಿಯಂದ್ರ ಡಿಎಡ್ ಕಾಲೇಜ್ ಬೇಕಾದಲ್ಲಿ, 1 ವರ್ಷ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಮರಾಠಿಯಲ್ಲಿ, 1 ವರ್ಷ ಪಿಯು ಕಾಲೇಜ್ ಬೇಕಾದಲ್ಲಿ, 5 ವರ್ಷ ದಾನಿಗೊಂಡ ಪಿಯು ಕಾಲೇಜ್ ಬೇಕಾದಲ್ಲಿ, 5 ವರ್ಷ ದಾನಿಗೊಂಡ ಡಿಪ್ಲೊಮಾ ಡಿಗ್ರಿ ಕಾಲೇಜ್ ಬೇಕಾದಲ್ಲಿ, 3 ವರ್ಷ ಎಸ್ ಗೌತಮ್ ಮಹಾವಿದ್ಯಾಲಯ ಲೋಕದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಬಹುತೇಕ ಶ್ರೀಕಾಂತ್ ಗುರುರಾಜ್ ಚಂದ್ರಿಯವರು ಉಪನ್ಯಾಸಕರಾಗಿ ಇಂದಿನ ನವದೆಹಲಿಯವರು ಚಿಂತನ ಸಂಧಿಗೆ ಕಲಾಶ್ರೀ ಪ್ರಶಸ್ತಿಗೆ ಭಾಗವಾಗಿ